Next performer is Raghunandan S004. Raghunandan S004, and I would request Rahul Kulkarni and Shreya Kaveri Kulkarni to be ready for the next performances. ಹರೇ ಶ್ರೀನಿವಾಸ. ನನ್ನ ಹೆಸರು ರಘುನಂದನ್ ಪರ್ವತೀಕರ್. ನಾನು ಬೆಂಗಳೂರಿಂದ ಬಂದಿದ್ದೇನೆ. ಸತ್ಯವರ ತೀರ್ಥರಿಗೆ ನಮಿಸುತ್ತಾ ಜಗನ್ನಾಥ ದಾಸರು ರಚಿಸಿರುವಂತಹ ಒಂದು ಕೃತಿಯನ್ನು ಹಾಡುತ್ತಿದ್ದೇನೆ. ನರಹರಿಯೇ ನಿನ್ನ ನಾಮ ಸ್ಮರಣೆ ಮಾಡದೆ, ನರಹರಿಯೇ ನಿನ್ನ ನಾಮ ಸ್ಮರಣೆ ಮಾಡದೆ, ನರಕದಲ್ಲಿ ಗುರಿಯಾದೆನೋ ಹರಿಯೇ. ಸಿರಿರಮಣ ತವ ಚರಣ ದೊರಕುವುದು ಹ್ಯಾಂಗಿನ್ನು ಪರಮ ಪಾಪಿಷ್ಠ ನಾನು. ನರಹರಿಯೇ ನಿನ್ನ ನಾಮ ಸ್ಮರಣೆ ಮಾಡದೆ, ನರಕದಲ್ಲಿ ಗುರಿಯಾದೆನೋ ಹರಿಯೇ. ಸಿರಿರಮಣ ತವ ಚರಣ ದೊರಕುವುದು ಹ್ಯಾಂಗಿನ್ನು ಪರಮ ಪಾಪಿಷ್ಠ ನಾನು. ಸಿರಿರಮಣ ತವ ಚರಣ ದೊರಕುವುದು ಹ್ಯಾಂಗಿನ್ನು ಪರಮ ಪಾಪಿಷ್ಠ ನಾನು. ಸಾಕಲ್ಯದಿಂದ ಸಾಲಿಗ್ರಾಮದ ಅಭಿಷೇಕ ಆಕಳಾಲಲಿ ಮಾಡದೆ, ಸಾಕಲ್ಯದಿಂದ ಸಾಲಿಗ್ರಾಮದ ಅಭಿಷೇಕ ಆಕಳಾಲಲಿ ಮಾಡದೆ, ಸಾಕಲ್ಯದಿಂದ ಸಾಲಿಗ್ರಾಮದ ಅಭಿಷೇಕ ಆಕಳಾಲಲಿ ಮಾಡದೆ, ನಾಕೆಂಟು ನಾಯಿಗಳ ಸಾಕಿ ಮನೆಯೊಳು ಬದುಕಬೇಕೆಂದು ಹಾಲ ಹೊಯ್ದೆ. ಕಾಕು ಬುದ್ಧಿಗಳಿಂದ ಗುಡಿ ಗುಡಿ ನಶ್ಯ ಪುಡಿ ಹಾಕಿ ಭಂಗಿಯ ಸೇದಿದೆ. ಲೋಕನಿಂದಕನಾಗಿ ಪಾತಕವನೆಚ್ಚಿ ಅನೇಕ ಜೂಜುಗಳಾಡಿದೆ. ಹರಿಯೇ ಸಿರಿರಮಣ ತವ ಚರಣ ದೊರಕುವುದು ಹ್ಯಾಂಗಿನ್ನು ಪರಮ ಪಾಪಿಷ್ಠ ನಾನು. ಉತ್ತಮ ಬ್ರಾಹ್ಮಣರ ವೃತ್ತಿಯನ್ನೇ ಕೆಡಿಸಿ ಬ್ರಹ್ಮತ್ಯೆಗಾರನು ಎನಿಸಿದೆ. ಮತ್ತೆ ಮುಂಜಿ ಮದುವೆ ಸಮಯಕ್ಕೆ ನಾ ಪೋಗಿ ಸತ್ತ ಸುದ್ದಿಯ ಪೇಳಿದೆ. ವಿತ್ತವಿದ್ದವರ ಬೆನ್ನತ್ತಿ ದೂತರ ಕಳುಹಿ ಕುತ್ತಿಗೆಯ ನಾ ಕೊಯ್ಸಿದೆ. 10 ಜನರೆನ್ನೆಣಕ್ಕೆ ನಿತ್ಯ ಕಲ್ಹೊಡೆಯುತ್ತಿರೆ ಮೃತ್ಯು ದೇವತೆ ಎನಿಸಿದೆ. ಹರಿಯೇ ಸಿರಿರಮಣ ತವ ಚರಣ ದೊರಕುವುದು ಹ್ಯಾಂಗಿನ್ನು ಪರಮ ಪಾಪಿಷ್ಠ ನಾನು. ಕ್ಷಿತಿಯೊಳಗೆ ಇನ್ನಾರು ಹಿತವ ಬಯಸುವರೆನಗೆ ಗತಿಯೇನು ಹೇಳೋ ಕೊನೆಗೆ. ಕ್ಷಿತಿಯೊಳಗೆ ಇನ್ನಾರು ಹಿತವ ಬಯಸುವರೆನಗೆ ಗತಿಯೇನು ಹೇಳೋ ಕೊನೆಗೆ. ಸತತ ತವ ಧ್ಯಾನದಲ್ಲಿ ರತನಾಗಿ ಇರುವ ಸನ್ಮತಿಯ ನೀ ಪಾಲಿಸೀಗ. ಪತಿತ ಪಾವನನೆಂಬು ಬಿರುದು ಅವನಿಯ ಮೇಲೆ ಶ್ರುತಿ ಸಾರುತ್ತಿದೆಯೋ ಹೀಗೆ. ಶಿತಕಂಠನುತ ಜಗನ್ನಾಥ ವಿಠ್ಠಲ
ನಿನಗೆ ಶ್ರುತಿಕಂಠನುತ ಜಗನ್ನಾಥ ವಿಠಲ ನಿನಗೆ ನುತಿಸಿ ಮೊರೆ ಹೊಕ್ಕೆ ಹರಿಯೇ ದೊರೆಯೇ ಶ್ರೀರಮಣ ತವ ಚರಣ ದೊರಕುವುದು ಹ್ಯಾಂಗಿನ್ನು ಪರಮ ಪಾಪಿಷ್ಟ ನಾನು ನರಹರಿಗೆ ನಿನ್ನ ನಾಮ ಸ್ಮರಣೆ ಮಾಡದೆ ನರಕದಲ್ಲಿ ಗುರಿಯಾದೆನೋ ಹರಿಯೇ ಶ್ರೀರಮಣ ತವ ಚರಣ ದೊರಕುವುದು ಹ್ಯಾಂಗಿನ್ನು ಪರಮ ಪಾಪಿಷ್ಟ ನಾನು ಪರಮ ಪಾಪಿಷ್ಟ ನಾನು ಪರಮ ಪಾಪಿಷ್ಟ ನಾನು ಹರಿ 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 ರಘುನಂದನ್ ಅವರೇ, ಚೆನ್ನಾಗಿ ಹಾಡಿದ್ರಪ್ಪ, ತುಂಬ ಚೆನ್ನಾಗಿ ಹಾಡಿದ್ರಿ. ಒಂದು ಎರಡು ನನ್ನ ಅನಿಸಿಕೆಗಳನ್ನು ನಿಮಗೆ ಹೇಳ್ತೀನಿ. ಇದು ನಿಮಗೆ ಟಿಪ್ಸ್ ಅಷ್ಟೇ, ಮಾರ್ಕಿಗೂ ಇದಕ್ಕೂ ಸಂಬಂಧ ಇಲ್ಲ. ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಈ ಹಾಡನ್ನು ಒರಿಜಿನಲ್ ನಮ್ಮ ಇಲ್ಲೇ ಇದ್ದಾರೆ ಶೇಷಗಿರಿದಾಸರು, ಅದ್ಭುತವಾಗಿ ಹಾಡಿದ್ದಾರೆ. ಅವರು ರೆಕಾರ್ಡಿಂಗಲ್ಲಿ ಏನು ಒಂದು ಲಯದಲ್ಲಿ ಹಾಡಿದಾರಲ್ಲ, ಆ ಲಯದಲ್ಲಿ ನೀವು ಹಾಡಬೇಕಾಗಿಲ್ಲ. ಯಾಕೆ ಹೇಳ್ತಾ ಇದ್ದೀನಂದರೆ, ಒಬ್ಬೊಬ್ಬ ವ್ಯಕ್ತಿಗೆ ಅವರ ಧ್ವನಿಯನ್ನು ಹಿಡಿತದಲ್ಲಿ ಇಟ್ಕೊಳ್ಳಿಕ್ಕೆ ಅವರವರ ಶ್ವಾಸಕೋಶದ ಒಂದು ಶಕ್ತಿ ಇದೆಯಲ್ಲ, ಅದು ಬೇರೆ ಬೇರೆ ಇರ್ತದೆ. ಸೊ ನಿಮ್ಮ ಧ್ವನಿಗೆ ಅದ್ಭುತವಾದ ಧ್ವನಿ ಇದೆ, ಅದ್ಭುತವಾದ ಒಂದು ಟೋನಲ್ ಕ್ವಾಲಿಟಿ ಇದೆ ನಿಮ್ಮಲ್ಲಿ. ಈ ಟೆಂಪೋದಲ್ಲಿ ಹಾಡಿದಾಗ ನನಗೆ ಇದು ಅನ್ನಿಸ್ಲಿಕ್ಕೆ ಕಾರಣ ಹೇಳ್ತೀನಿ. 2-3 ಕಡೆಗಳಲ್ಲಿ ಆ ಶಬ್ದ ಅಲ್ಲಿ ತಾಳಕ್ಕೆ ಮುಂದಿನ ತಾಳದ ಒಂದು ಪ್ರಥಮ ಅಕ್ಷರ ಬರುವ ಕಾರಣ ಹಿಂದಿನ ಶಬ್ದ ಸಂಪೂರ್ಣ ಆಗೋದಿಲ್ಲ, ಅಲ್ಲಿ ಅದು ಫೀಬಲ್ ಆಗಿಬಿಡುತ್ತೆ. ನೆಕ್ಸ್ಟ್ ನೀವು ಶಬ್ದಕ್ಕೆ ಹೋಗಲೇಬೇಕಾದ ಅನಿವಾರ್ಯತೆ ಇರೋದ್ರಿಂದ ಆವಾಗ ಇಲ್ಲಿ ಏನಾಗುತ್ತೆ, ಇದು ಸ್ವಲ್ಪ ಧ್ವನಿಗೆ ಸಾಹಿತ್ಯವನ್ನು ಸ್ವಲ್ಪ ಹಿಂದಕ್ಕೆ ತಳ್ಳಿದಂಗೆ ಆಗುತ್ತೆ. ಅದನ್ನು ಅವಾಯ್ಡ್ ಮಾಡೋದಕ್ಕೆ ನೀವು ಸ್ವಲ್ಪ ಟೆಂಪೋ ಕಡಿಮೆ ಮಾಡಿ ಹಾಡಿದರೆ ಆಗ ಸಾಹಿತ್ಯ ಸ್ಪಷ್ಟವಾಗಿ ಪ್ರತಿಯೊಂದು ಶಬ್ದಗಳು ಕೇಳ್ತವೆ. ಇಲ್ಲಿ ಏನಂದರೆ ಪರಮಾತ್ಮನಲ್ಲಿ ಒಂದು ಆರ್ತತೆಯಿಂದ ಕೇಳುವಂಥದ್ದು. ನಾನು ಏನೂ ಮಾಡಿಲ್ಲಪ್ಪ ಅಂತ ಹೇಳುವಾಗ ನಾವು ಓಡಿಸಿದಂಗೆ ಬೇಡ, ಇನ್ನು ಸ್ವಲ್ಪ ನಿಧಾನವಾಗಿ ಹಾಡಿದರೆ ಆ ಸಾಹಿತ್ಯದ ಜಗನ್ನಾಥದಾಸರ ಭಾವವನ್ನು ನಾವು ಅದನ್ನು ಸಮರ್ಪಕವಾಗಿ ತಲುಪಿಸ್ಬೋದು ಅಂತ ನನಗನ್ನಿಸ್ತು. ಅದು ಬಿಟ್ಟರೆ ಧ್ವನಿ ಅದ್ಭುತವಾಗಿದೆ ನಿಮ್ಮದು. ಮತ್ತು ಟೆಂಪೋ ನೀವು ಏನು ಮಾಡಿದ್ರಂದರೆ, ಅಲ್ಲಿ ಮುಂದಿನ ತಾಳ ಬರುತ್ತೆ ಅಂತ ಪ್ರತಿ ಸಾಲಿನಲ್ಲಿ ಒಂದೊಂದು ಆವರ್ತ ನೀವು ಎಕ್ಸ್ಟ್ರಾ ಹಾಡಿದ್ರಿ, ಚೆನ್ನಾಗಿ ಮಾಡಿದ್ರಿ. ಅದು ಅದರಿಂದ ಅಲ್ಲಿ ರಿಲ್ಯಾಕ್ಸ್ ಆಗಲಿಕ್ಕೆ ಅವಕಾಶ ಸಿಗುತ್ತೆ. ಇದು ಬಹಳ ಚೆನ್ನಾಗಿ ಮಾಡಿದ್ದೀರಿ, ಒಳ್ಳೇದಾಗಲಿಪ್ಪ, ದೇವರು ಒಳ್ಳೇದು ಮಾಡಲಿ. ಥ್ಯಾಂಕ್ ಯು ರಘುನಂದನ್.